press the bell icon on the YouTube app and never miss another update. Hi students, I hope all are fine and safe at home. So today I am going to discuss with you a new chapter that is money. So ಇವತ್ತು ನಾವು ಮನಿ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಈ ಚಾಪ್ಟ್ರಲ್ಲಿ ನಾವು ಯುನಿಟರಿ ಮೆಥಡ್ ಅಂದ್ರೇನು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ಮುಲಾಸ್, ದೆನ್ ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಮನಿ, ಹೌದಲ್ವಾ? ಸೊ ಮನಿ ಅಂದರೆ ನಾವು ಏನು ನಮ್ಮ ಇಂಡಿಯಾದಲ್ಲಿ ಆರ್ ಬೇರೆ ಕಂಟ್ರೀಸಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ನೋಟ್ಸ್ ಆ್ಯಂಡ್ ಕಾಯಿನ್ಸನ್ನ ಯೂಸ್ ಮಾಡ್ತೀವಿ, ನಥಿಂಗ್ ಬಟ್ ಕರೆನ್ಸಿ, ಹೌದಲ್ವಾ? ಸೊ ಕರೆನ್ಸಿನ ನಾವು ಮನಿ ಅಂತ ಕರಿತೀವಿ. ಸೊ ಯಾವುದೇ ಕಂಟ್ರಿ ಆಗಿರಲಿ, ಸೊ ನಾವೇನು ಮಾಡ್ತೀವಿ, ನೋಟ್ಸ್ ಆ್ಯಂಡ್ ಕಾಯಿನ್ಸನ್ನ ಯೂಸ್ ಮಾಡ್ತೀವಿ. ಸೊ ನಮ್ಮ ಇಂಡಿಯಾದಲ್ಲಿ ಏನು ನಮ್ಮ ಕರೆನ್ಸಿನ ಯೂಸ್ ಮಾಡ್ತೀವಿ ಅದನ್ನು ನಾವೇನಂತ ಕರಿತೀವಿ, ರುಪಿ ಅಂತ ಕರಿತೀವಿ. ಓಕೆ, ರುಪಿ ಈಸ್ ದ ಇಂಡಿಯನ್ ಯೂನಿಟ್ ಆಫ್ ಮನಿ. ರುಪಿ is the Indian unit of money. ಸೊ ಏನು ನಮ್ಮ ಇಂಡಿಯಾದಲ್ಲಿ ಮನಿನ ಏನಂತ ಕರಿತೀವಿ, ರುಪಿ ಅಂತ ಕರಿತೀವಿ. 1 ರೂಪಿ, 2 ರೂಪಿ, 500 rupees, 2000 rupees ಅಂತ ನಾವು ಕರಿತೀವಿ, ಹೌದಲ್ವಾ? ಸೊ 1 ರೂಪಿ ಈಸ್ ಈಕ್ವಲ್ ಟು 1 ರೂಪಿ ಈಸ್ ಈಕ್ವಲ್ ಟು 100 ಪೈಸೆ. ಸೊ 1 ರೂಪಿ ಈಸ್ ಈಕ್ವಲ್ ಟು 100 ಪೈಸೆ. ಸೊ ರುಪಿನ ನಾವು RS ಅಂತ ಡಿನೋಟ್ ಮಾಡ್ತೀವಿ, ಸೊ ಈ ಥರ ಡಿನೋಟ್ ಮಾಡ್ತೀವಿ. ಪೈಸಾನ P ಅಂತ ಡಿನೋಟ್ ಮಾಡ್ತೀವಿ, ಓಕೆನಾ? ಸೊ ರುಪಿ ಈಸ್ ದ ಇಂಡಿಯನ್ ಯೂನಿಟ್ ಆಫ್ ಮನಿ. ಸೊ 1 ರೂಪಿ ಈಸ್ ಈಕ್ವಲ್ ಟು 100 ಪೈಸಾ. ಸೊ ರುಪೀಸನ್ನು RS ಅಂತ ಡಿನೋಟ್ ಮಾಡ್ತೀವಿ, ಹಿಂದಿಯಲ್ಲಿ ರಾ ಅಂತ ಬರೆದು ಈ ಥರ ಮಿಡ್ಲಲ್ಲಿ ಲೈನ್ ಎಳಿತೀವಿ. ಪೈಸೆನ P ಅಂತ ನಾವು ಡಿನೋಟ್ ಮಾಡ್ತೀವಿ. ಸೊ ರುಪೀಸ್ ಆ್ಯಂಡ್ ಪೈಸಾನ ಟುಗೆದರ್ ಬರೀತೀವಿ, ಬಟ್ ಒಂದು ಡಾಟಲ್ಲಿ ನಾವು ಸಪ್ರೇಟ್ ಮಾಡ್ತೀವಿ, ಓಕೆನಾ? ರುಪೀಸ್ ಆ್ಯಂಡ್ ಪೈಸಾನ. ಫಾರ್ ಎಕ್ಸಾಂಪಲ್, ಸೊ 85 rupees 0.70 ಪೈಸಾ ಮೀನ್ಸ್ 85 rupees 70 ಪೈಸಾ, ಓಕೆನಾ? ಸೊ ಇದು ಪಾಯಿಂಟ್ ಇದೆ. ಆ್ಯಕ್ಚುಲಿ ರುಪೀಸ್ ಆ್ಯಂಡ್ ಪೈಸಾನ ಟುಗೆದರ್ ಸೇರಿ ಬರಿತೀವಿ, ಒಂದು ಡಾಟಲ್ಲಿ ಸಪ್ರೇಟ್ ಮಾಡ್ತೀವಿ, ಓಕೆನಾ? ಸೊ ಇದು ಡಾಟ್ ಇದೆ, ಹೌದಲ್ವಾ? ಡಾಟ್ನ ಲೆಫ್ಟ್ ಸೈಡು ರುಪೀಸ್, ಡಾಟ್ನ ರೈಟ್ ಸೈಡು ಪೈಸೆ, ಓಕೆನಾ? ಡಾಟ್ನ ಲೆಫ್ಟ್ ಸೈಡು ರುಪೀಸ್, ಡಾಟ್ನ ರೈಟ್ ಸೈಡ್ ಏನು ಇದೆ ಇದನ್ನು ನಾವು ಪೈಸೆ ಅಂತ ಕರಿತೀವಿ, ಓಕೆನಾ? ಏನು ನಂಬರ್ನ ಡಾಟ್ನ ರೈಟ್ ಸೈಡ್ ಏನು ನಂಬರ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅದು ಪೈಸೆನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಪೈಸಾನ ಏನು ಯಾವಾಗಲೂ 2 ಡಿಜಿಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನು ಅಮೌಂಟ್ ಅಂದರೆ, ಸೊ ರುಪೀಸನ್ನ ನೀವು 2000 rupees, 4525 rupees ಹೇಗೆ ನಾವು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲನ್ನು ಹಾಕಿ ಹೇಗೆ ನಂಬರ್ಸನ್ನು ರೀಡ್ ಮಾಡ್ತೀವಿ, ಅದೇ ಥರ ರುಪೀಸನ್ನು ಸಹ ನಾವು ರೀಡ್ ಮಾಡ್ತೀವಿ, ಓಕೆನಾ? ಸೊ ನಾವೇನು ಏನೇ ಆಗಿರಲಿ ಏನು ಮಾಡ್ತೀವಿ, ಸೊ ಬೈಯಿಂಗ್ ಆರ್ ಸೇಲಿಂಗ್, ಏನೇ ಐಟಮ್ಸನ್ನು ನಾವು ಬೈ ಮಾಡಲಿ ತೊಗೊಂಡಾಗ ಅಥವಾ ಸೇಲ್ ಮಾಡಿದಾಗ ನಮಗೆ ಇಂಪಾರ್ಟೆಂಟ್ ಏನು ಬೇಕು, ನಮಗೆ ಮನಿ ಬೇಕು, ಕರೆನ್ಸಿ ಬೇಕು, ಹೌದಲ್ವಾ? ನೋಟ್ಸ್ ಆ್ಯಂಡ್ ಕಾಯಿನ್ಸ್ ಬೇಕು. ನೋಟ್ಸ್ ಆ್ಯಂಡ್ ಕಾಯಿನ್ಸು ಬೋತ್ ಆರ್ ಕರೆನ್ಸಿ, ಅದನ್ನು ನಾವು ಕರೆನ್ಸಿ ಅಂತ ಕರಿತೀವಿ, ಓಕೆನಾ? ಸೊ ಇಲ್ಲಿ ಫಸ್ಟ್ ಸಬ್ ಟಾಪಿಕ್ ಏನಪ್ಪ ಅಂದರೆ ಯೂನಿಟರಿ ಮೆಥಡ್. ಸೊ ಯೂನಿಟರಿ ಮೆಥಡ್, ಸೊ ವೆನ್ ವಿ ನೋ ದ ವ್ಯಾಲ್ಯೂ ಆಫ್ 1, need to find out the many, here we have to multiply, okay? When we know the value of 1, so one thing na value ನಮಗೆ ಗೊತ್ತಾದಾಗ, ಸೊ ಒನ್ ಥಿಂಗ್ ಯಾವುದೇ ಒಂದು ಐಟಮ್ ಇರುತ್ತೆ, ಸೊ ಅದ್ರ ಕಾಸ್ಟ್ ನಮಗೆ ಗೊತ್ತಾದಾಗ, ಸೊ 3, 4 ಮೋರ್ ದೆನ್ ಮೆನಿ ಐಟಮ್ಸ್ ಬಗ್ಗೆ ನಾವು ಫೈಂಡ್ ಔಟ್ ಮಾಡುವಾಗ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಓಕೆನಾ? ಸೊ 1 ಪೆನ್ಗೆ ಎಷ್ಟು 10 rupees ಆದರೆ, 1 ಪೆನ್ಗೆ 10 rupees ಆದರೆ, ಸೊ 25 ಪೆನ್ಸಿಗೆ ಎಷ್ಟಾಗುತ್ತೆ, 25 ಪೆನ್ಸ್ ರುಪಿಗೆ ಎಷ್ಟಾಗುತ್ತೆ ಅಂದರೆ, ಸೊ ಒನ್ ಥಿಂಗ್ನ, ಸೊ ಒನ್ ಐಟಮ್ನ ವ್ಯಾಲ್ಯೂ, ವೆನ್ ವಿ ನೋ ದ ವ್ಯಾಲ್ಯೂ ಆಫ್ 1, ಸೊ ಒನ್ ಐಟಮ್ನ ವ್ಯಾಲ್ಯೂ ನಮಗೆ ಗೊತ್ತಾದಾಗ ಮೆನಿ ಐಟಮ್ಸ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವಾಗ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ 1 ಪೆನ್ನ ವ್ಯಾಲ್ಯೂ 10 rupees ನಮಗೆ ಗೊತ್ತಿದೆ, 1 ಪೆನ್ನ ವ್ಯಾಲ್ಯೂ 10 rupees ಅಂದರೆ 25 ಪೆನ್ಸಿಗೆ ಎಷ್ಟು, ಮೆನಿ ಪೆನ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ಯೂನಿಟರಿ ಮೆಥಡ್, ಓಕೆನಾ? ಮನಿಯಲ್ಲಿ ನೀವು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡ್ತೀರಾ. ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆ? ಫೈಂಡ್ ದ ಟೋಟಲ್ ಸಮ್, ಫೈಂಡ್ ದ ಟೋಟಲ್ ಮನಿ ಅಂದಾಗ ಗೊತ್ತಾಗುತ್ತೆ, ಓಕೆ? ನೆಕ್ಸ್ಟು ಫೈಂಡ್ ದ ಟೋಟಲ್ ಮನಿ ಅಂದಾಗ ನೀವು ಆ್ಯಡ್ ಮಾಡ್ತೀರಾ, ಹೌದಲ್ವಾ? ಸೊ ಫೈಂಡ್ ದ ರಿಮೇನಿಂಗ್, ಸೊ ಓಕೆ
ಅಂದಾಗ ಸಬ್ಟ್ರಾಕ್ಟ್ ಮಾಡ್ತೀರಾ. ಸೊ ಇಲ್ಲಿ ಮಲ್ಟಿಪ್ಲೈ ಡಿವೈಡ್ ಮಾಡುವಾಗ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಯಾವಾಗ ಮಲ್ಟಿಪ್ಲೈ ಮಾಡಬೇಕು? ಒನ್ ಐಟಮ್ನ ವ್ಯಾಲ್ಯೂ ನಮಗೆ ಗೊತ್ತಾದಾಗ ಮೆನಿ ಐಟಮ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವಾಗ ಮಲ್ಟಿಪ್ಲೈ ಮಾಡಬೇಕು. ಸೊ ಹಾಗಾದ್ರೆ ಏನು ಮಾಡಬೇಕು? ಸೊ 1 ಪೆನ್ನ ವ್ಯಾಲ್ಯೂ 10 ರುಪೀಸ್ ಅಂದರೆ 25 ಪೆನ್ಸಿಗೆ ಎಷ್ಟಾಗುತ್ತೆ? 10 25 25 ಟೆನ್ಸ್ 250 ರುಪೀಸ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ವೆನ್ ವಿ ನೋ ದ ವ್ಯಾಲ್ಯೂ ಆಫ್ ಮೆನಿ, when you know the value of many and need to find out the value of one. So when we know the value of many, so many items na value ನಮಗೆ ಗೊತ್ತಾದಾಗ one item ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಓಕೆನಾ? ಈಗ ಫಾರ್ ಎಕ್ಸಾಂಪಲ್, ಸೊ 3 ಎರೇಸರ್ಸ್ಗೆ 3 ಎರೇಸರ್ಸ್, ಸೊ 3 ಎರೇಸರ್ಸ್ಗೆ 75 ರುಪೀಸ್ ಆಗುತ್ತೆ. ಏನು? 3 ಎರೇಸರ್ಸ್ ಆರ್ 3 ಶಾರ್ಪ್ನರ್ಸ್ ಅಂತ ತಗೊಳ್ಳೋಣ. 3 ಶಾರ್ಪ್ನರ್ಸ್ಗೆ ಎಷ್ಟು? 75 ರುಪೀಸ್ ಆದರೆ, ಸೊ 1 ಶಾರ್ಪ್ನರ್ಗೆ ಎಷ್ಟು? 1 ಶಾರ್ಪ್ನರ್ಗೆ ಎಷ್ಟು ರೂಪಿ? ಓಕೆನಾ? ಸೊ ವೆನ್ ವಿ ನೋ ದ ವ್ಯಾಲ್ಯೂ ಆಫ್ ಮೆನಿ, ಸೊ ಇಲ್ಲಿ 3 ಅನ್ನೋದು ಮೆನಿ, 1 ಮೋರ್ ದೆನ್, ಹೌದಲ್ವಾ? ಮೆನಿ ಐಟಮ್ಸ್ನ ವ್ಯಾಲ್ಯೂ ನಮಗೆ ಗೊತ್ತಾದಾಗ 1 ಐಟಮ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವಾಗ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಓಕೆನಾ? 3 ಶಾರ್ಪ್ನರ್ಸ್ಗೆ 75 ರುಪೀಸ್ ಅಂದರೆ 1 ಶಾರ್ಪ್ನರ್ಗೆ ಎಷ್ಟು ರೂಪಿ? ಸೊ ಅವಾಗ ಏನು ಮಾಡಬೇಕು? 3 ಇಂದ 75ನ ಡಿವೈಡ್ ಮಾಡಬೇಕು. ಓಕೆನಾ? 3 2s 6, 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಬ್ರಿಂಗ್ ಡೌನ್ 5, 3 5s 15. ಓಕೆನಾ? ಸೊ ಹಾಗಾದರೆ 1 ಶಾರ್ಪ್ನರ್ಗೆ ಎಷ್ಟು? 25 ರುಪೀಸ್ ಆಗುತ್ತೆ. ಓಕೆನಾ? ಓಕೆ, ಸೊ ಇದನ್ನು ನಾವು ಯೂನಿಟರಿ ಮೆಥಡ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಡೈರೆಕ್ಟಿಗೆ ಎಕ್ಸರ್ಸೈಸ್ 9.1 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸರ್ಸೈಸ್ 9.1. ಓಕೆ, ಸೊ ಪೇಜ್ ನಂಬರ್ 164, ಪೇಜ್ ನಂಬರ್ 164. Okay, which is the better deal in each of the following? Which is the better deal in each of the following? So a problem. So ಏನಿದೆ? ಪೇಸ್ಟ್ರಿ ಇದೆ. ಎಷ್ಟು ಪೇಸ್ಟ್ರಿ ಇದೆ? 5 ಪೇಸ್ಟ್ರಿ. 5 ಪೇಸ್ಟ್ರೀಸ್ ಫಾರ್ ₹75. ಹೌದಲ್ವಾ? ಸೊ ನೆಕ್ಸ್ಟು ಏನು? ಇಲ್ಲಿ 7 ಪೇಸ್ಟ್ರೀಸ್ ಇದೆ. 7 pastries for ₹133. ಹೌದಲ್ವಾ? ಸೊ 5 ಪೇಸ್ಟ್ರೀಸ್ಗೆ ₹75, 7 ಪೇಸ್ಟ್ರೀಸ್ಗೆ ₹133. ಸೊ ಇಮ್ಯಾಜಿನ್ ಮಾಡ್ಕೊಳ್ರಿ. ಸೊ ಬರ್ತ್ಡೇ ಇದೆ, ಬರ್ತ್ಡೇ ಕೇಕ್ ತರಕ್ಕೆ ಹೋಗಿರ್ತೀರ. ಸೊ ಅವ್ರೇನು ಒಂದು ಶಾಪಲ್ಲಿ ಏನು ಹೇಳ್ತಾರೆ? 5 ಪೇಸ್ಟ್ರೀಸಿಗೆ ₹75. ಸೊ 7 ಪೇಸ್ಟ್ರೀಸಿಗೆ ₹133. ಸೊ ಅವಾಗ ಯಾವುದು ಬೆಟರ್ ಆಪ್ಷನ್ ಅನಿಸುತ್ತೆ? ಅವಾಗ ನೀವೇನು ಮಾಡಬೇಕು ಇದನ್ನು? ಸೊ 5 ಪೇಸ್ಟ್ರೀಸ್, ಇಲ್ಲಿ 5 ಮೋರ್ ದೆನ್ 1 ಇದೆ, ಹೌದಲ್ವಾ? ಮೆನಿ ಆಯಿತು, ಹೌದಲ್ವಾ? ಸೊ ಮೆನಿ ಐಟಮ್ಸ್ ಬಗ್ಗೆ, ಮೆನಿ ಐಟಮ್ಸ್ ನಮಗೆ ಗೊತ್ತಿದೆ. 1 ಐಟಮ್ ಬಗ್ಗೆ ಡಿಸ್ಕಸ್ ಮಾಡಬೇಕು. 1 ಐಟಮ್ನ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಡಿವೈಡ್ ಮಾಡಬೇಕು. ಸೊ ಇಲ್ಲೂ ಅಷ್ಟೇ 7 ಪೇಸ್ಟ್ರೀಸ್ ಅಂದರೆ 7 ಅನ್ನೋದು ಮೆನಿ ಆಯಿತು, ಹೌದಲ್ವಾ? ಓಕೆ, ಮೆನಿ ಐಟಮ್ಸ್ ಅಮೌಂಟ್ ನಮಗೆ ವ್ಯಾಲ್ಯೂ ಗೊತ್ತಿದೆ. ಸೊ 1 ಐಟಮ್ನ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಡಿವೈಡ್ ಮಾಡಬೇಕು. ಓಕೆನಾ? ಸೊ ಏನು ಮಾಡೋಣ? 5 ಇಂದ 75ನ ಡಿವೈಡ್ ಮಾಡೋಣ. ಓಕೆನಾ? 5 1s 5. ಸೊ 7ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 2, ಬ್ರಿಂಗ್ ಡೌನ್ 5, 5 5s 25. ಸೊ ಹಾಗಾದರೆ 1 ಪೇಸ್ಟ್ರಿಗೆ, ಸೊ 1 ಪೇಸ್ಟ್ರಿಗೆ ಎಷ್ಟಾಗುತ್ತೆ? ₹15 ಆಗುತ್ತೆ. ಓಕೆನಾ? ಸೊ ಹಾಗಾದರೆ 7 ಪೇಸ್ಟ್ರಿಗೆ 133 ಅಂದರೆ, ಸೊ 1 ಪೇಸ್ಟ್ರಿಗೆ ಎಷ್ಟಾಗುತ್ತೆ ಇಲ್ಲಿ? ಓಕೆನಾ? 7 1s 7, 7 2s 14 ಆಗುತ್ತೆ. ಓಕೆ, 7 1s 7. ಓಕೆನಾ? 7 1s 7. ಸೊ ನೆಕ್ಸ್ಟು 13ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 6, ಬ್ರಿಂಗ್ ಡೌನ್ 7, ಬ್ರಿಂಗ್ ಡೌನ್ 3, 7 9s 63. ಓಕೆನಾ? ಸೊ ಹಾಗಾದರೆ ₹19. ಓಕೆನಾ? ಸೊ 5 ಪೇಸ್ಟ್ರಿಗೆ ₹75 ಅಂದರೆ 1 ಪೇಸ್ಟ್ರಿಗೆ ₹15 ಆಗುತ್ತೆ.
ಸೊ ಇಲ್ಲಿ 7 ಪೇಸ್ಟ್ರಿಗೆ 133 rupees ಅಂದರೆ 1 ಪೇಸ್ಟ್ರಿಗೆ ಸೊ 19 rupees ಆಗುತ್ತೆ. ಸೊ ವಿಚ್ ಒನ್ ಈಸ್ ಬೆಟರ್, ಯಾವುದು ಕಮ್ಮಿ ಆಯಿತು? ಸೊ 15 rupees ಕಮ್ಮಿ ಆಯಿತು, 19 ಜಾಸ್ತಿ ಆಯಿತು, ಹೌದಲ್ವಾ? ಸೊ ಹಾಗಾದ್ರೆ ಬೆಟರ್ ಆಪ್ಷನ್ ಯಾವುದು? ಸೊ 5 ಪೇಸ್ಟ್ರಿ 75 rupeesಗೆ 5 ಪೇಸ್ಟ್ರಿ ತೊಗೊಳೋದು ಬೆಟರ್, ಓಕೆನಾ? ಸೊ ಅದೇ ಥರ ಬಿ ಪ್ರಾಬ್ಲಮ್ ಇದೆ. 10 kg ಫ್ರೂಟ್ಸ್ ಫಾರ್ ₹460, 8 kg ಫ್ರೂಟ್ಸ್ ಫಾರ್ ₹360, ಓಕೆನಾ? ಸೊ ಇದನ್ನು ಹೋಮ್ವರ್ಕ್ ನೀವೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಸೊ ವರ್ಡ್ ಪ್ರಾಬ್ಲಮ್ಸ್ ಇದೆ, ಯುನಿಟರಿ ಮೆಥಡ್ ರಿಲೇಟೆಡ್, ಓಕೆ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ಸಾಲ್ವ್ ದ ಫಾಲೋವಿಂಗ್ ಕ್ವಶನ್ಸ್. ಸೆಕೆಂಡ್ ಮೇನ್ 1 ಏನು, ಪುನೀತ್ ಬಾಟ್ 8 eraser ಫಾರ್ ₹48, ಹೌ ಮಚ್ ಡಿಡ್ 1 eraser ಕಾಸ್ಟ್? ಓಕೆನಾ? ಸೊ ಪುನೀತ್ ಬಾಟ್ 8 eraser ಫಾರ್ ₹48, ಓಕೆ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೇ ಒಂದು ಐಟಮ್ನ ನೀವು ಬೈ ಮಾಡಿದಾಗ, ಸೊ ಯಾವುದೇ ಒಂದು ಐಟಮನ್ನು ನೀವು ಶಾಪಿಗೆ ಹೋಗಿ ಅಮೌಂಟ್ ಕೊಟ್ಟು ನೀವು ತೊಗೊಳ್ತೀರಾ, ಹೌದಲ್ವ? ಅದನ್ನು ನಾವು ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಸ್ಟ್ ಪ್ರೈಸ್. ಏನಂತ ಕರಿತೀವಿ? ಕಾಸ್ಟ್ ಪ್ರೈಸ್. ಸೊ ಯಾವುದೇ ಒಂದು ಐಟಮ್ನ ಸೇಲ್ ಮಾಡಿದಾಗ ಅದನ್ನು ನಾವು ಸೆಲ್ಲಿಂಗ್ ಪ್ರೈಸ್. ಏನು? ಸೆಲ್ಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸನ್ನು CP ಅಂತ ಬರಿತೀವಿ, ಸೆಲ್ಲಿಂಗ್ ಪ್ರೈಸನ್ನು ಶಾರ್ಟ್ ಆಗಿ SP. ಸೊ ಈ ಫಾರ್ಮುಲಾಸು, ಸೊ ನೆಕ್ಸ್ಟ್ ಇದ್ರ ರಿಲೇಟೆಡ್ ಫಾರ್ಮುಲಾ ನಾನು ಡಿಸ್ಕಸ್ ಮಾಡ್ತೀನಿ. ಅವು ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್, ಓಕೆನಾ? ಇಟ್ಸ್ ಓಕೆ. ಸೊ ಪುನೀತ್ ಬಾಟ್ 8 eraser, ಓಕೆನಾ? ಸೊ ಕಾಸ್ಟ್ ಪ್ರೈಸ್ ಆಫ್ 8 erasers, ಕಾಸ್ಟ್ ಆಫ್ 8 erasers. ಸೊ ಕಾಸ್ಟ್ ಆಫ್ 8 erasers ₹48, ಓಕೆನಾ? ಹೌ ಮಚ್ ಡಿಡ್ 1 eraser ಕಾಸ್ಟ್? ಸೊ ಹಾಗಾದರೆ ಕಾಸ್ಟ್ ಆಫ್ 1 eraser, ಹೌದಲ್ವಾ? ಎಷ್ಟು ಫೈಂಡ್ ಔಟ್ ಮಾಡಬೇಕು, ಓಕೆನಾ? ಸೊ ಇಲ್ಲಿ ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಕಾಸ್ಟ್ ಆಫ್ 8 eraser, 8 ಅನ್ನೋದು ಮೆನಿ ಆಯಿತು, ಹೌದಲ್ವಾ? ಸೊ ಮೆನಿ ಐಟಮ್ ಬಗ್ಗೆ ನಮಗೆ ಗೊತ್ತಿದೆ. ಸೊ ಕಾಸ್ಟ್ ಆಫ್ 1 eraser ಅಂದರೆ 1 ಐಟಮ್ ಬಗ್ಗೆ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ, 1 ಐಟಮ್ ಕಾಸ್ಟ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಡಿವೈಡ್ ಮಾಡಬೇಕು, ಓಕೆನಾ? ಸೊ ಏನು ಡಿವೈಡ್ ಮಾಡಬೇಕು? ಸೊ ₹48 ಡಿವೈಡೆಡ್ ಬೈ 8, ಹೌದಲ್ವಾ? 8 eraserಸಿಗೆ 48 rupees ಅಂದರೆ, ಸೊ 48ನ್ನು 8ಇಂದ ಡಿವೈಡ್ ಮಾಡಬೇಕು, ಓಕೆನಾ? ಸೊ ಡಿವೈಡ್ ಮಾಡಿದಾಗ, ಸೊ 8 6 48, ಹೌದಲ್ವಾ? ಸೊ ಹಾಗಾದರೆ ಸೊ 1 eraserನ ಕಾಸ್ಟ್ ಎಷ್ಟು? ದ ಕಾಸ್ಟ್ ಆಫ್ 1 eraser ಈಸ್ ₹6. ಏನು? ಸೊ 1 eraserನ ಕಾಸ್ಟ್ ಎಷ್ಟು? ₹6. ಸೊ ಹಾಗೆ ಸೆಕೆಂಡ್ ಒನ್, ಎ ಡಜನ್ ಪೈನಾಪಲ್ಸ್ ಕಾಸ್ಟ್ ₹264, ಫೈಂಡ್ ದ ಪ್ರೈಸ್ ಆಫ್ 1 ಪೈನಾಪಲ್. ಸೊ ಏನು? B1 ಪ್ರಾಬ್ಲಮ್ ಏನಿದೆ ಇಲ್ಲಿ, ಎ ಡಜನ್ ಪೈನಾಪಲ್ ಕಾಸ್ಟ್ ₹264. ಸೊ B ಪ್ರಾಬ್ಲಮ್, ಕಾಸ್ಟ್ ಆಫ್ 1 dozen pineapples, ಕಾಸ್ಟ್ ಆಫ್ 1 dozen pineapples. ಸೊ ಎಷ್ಟು? ₹264, ಓಕೆನಾ? ಫೈಂಡ್ ದ ಪ್ರೈಸ್ ಆಫ್ 1 pineapple. ಸೊ ಕಾಸ್ಟ್ ಆಫ್ 1 pineapple, ಕಾಸ್ಟ್ ಆಫ್ 1 pineapple, ಹೌದಲ್ವಾ? ಅದನ್ನು ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಸೊ ಅವಾಗಲೇ ಪ್ರೀವಿಯಸ್ ಪ್ರಾಬ್ಲಮಲ್ಲಿ 48ನ 8ಇಂದ ನಾವು ಡಿವೈಡ್ ಮಾಡಿದ್ವಿ, ಹೌದಲ್ವಾ? ಸೊ ಇಲ್ಲಿ ಎ ಡಜನ್, 1 dozen ಅಂದರೆ ನಿಮಗೆ ಗೊತ್ತೇ ಇದೆ ಡಜನ್ ಅನ್ನೋದು, ಓಕೆನಾ? ಸೊ 1 dozen ಬ್ಯಾಂಗಲ್ ಕೊಡ್ರಿ ಅಂತೀರಾ, ಹೌದಲ್ವಾ? ಸೊ 1 dozen ಸೊ ಬನಾನಾ ಕೊಡ್ರಿ ಅಂತ ಹೇಳ್ತೀರಾ, ಹೌದಲ್ವಾ? ಸೊ 1 dozen ಮೀನ್ಸ್ ನಥಿಂಗ್ ಬಟ್ 12. 1 dozen ಅಂದರೆ 12, ಓಕೆನಾ? ಸೊ ಇಲ್ಲಿ 1 dozen ಅಂದರೆ ಇಲ್ಲಿ 264ಅನ್ನು 1ಇಂದ ಡಿವೈಡ್ ಮಾಡಬಾರ್ದು, ಓಕೆನಾ? 1 dozen ಈಸ್ ಈಕ್ವಲ್ ಟು 12 ಐಟಮ್ಸ್, ಹೌದಲ್ವಾ? ಏನೇ ಆಗಿರಲಿ, ಯಾವುದೇ ಐಟಮ್ಸ್ ತೊಗೊಳ್ರಿ, 1 dozen ಅಂದರೆ 12 ಬರುತ್ತೆ. ಸೊ ಹಾಗಾದರೆ ನಾವು 12ಇಂದ ಡಿವೈಡ್ ಮಾಡಬೇಕು, ಓಕೆನಾ? ಸೊ ಇಲ್ಲಿ 1 dozen ಅನ್ನೋದು 12 ಐಟಮ್ಸ್ನ ಪ್ರೈಸ್, 12 ಅನ್ನೋದು ಮೆನಿ ಆಯಿತು, ಹೌದಲ್ವಾ? 12 ಐಟಮ್ಸ್ನ ಪ್ರೈಸ್ ಎಷ್ಟಾಯಿತು? 264. ಸೊ ಹಾಗಾದರೆ 1 ಐಟಮ್ನ ಪ್ರೈಸ್ ಎಷ್ಟಂದರೆ 12ಇಂದ ಡಿವೈಡ್ ಮಾಡೋಣ, ಓಕೆನಾ? ಸೊ 12ಇಂದ 264ನ ಡಿವೈಡ್ ಮಾಡೋಣ. 12 1s are 12, 12 2s are 24, ಹೌದಲ್ವಾ? 6ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 2, 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 4, 12 2s are 24, ಓಕೆ?
12 2s 24. ಓಕೆ, ಸೊ ಹಾಗಾದ್ರೆ ಏನು? ಸೊ ಕಾಸ್ಟ್ ಆಫ್ ಒನ್ ಪೈನಾಪಲ್ ಈಸ್ ₹22. ಓಕೆ, ಸೊ ನೆಕ್ಸ್ಟ್ ಸಿ ಪ್ರಾಬ್ಲಮ್. ಎ ಫಾರ್ಮರ್ ಅರ್ನ್ಸ್ ₹3,500 in 1 month. What is his income for 6 months? See problem. See problem. A farmer earns 3,500 in 1 month. ಸೊ 1 ಮಂತ್ಸಿಗೆ ಎಷ್ಟು ಅವನು ಅರ್ನ್ ಮಾಡ್ತಾನೆ ಫಾರ್ಮರು? ಓಕೆನಾ, 3,500. ಸೊ ಹಾಗಾದ್ರೆ ಅವನ ಸ್ಯಾಲ್ರಿ ಎಷ್ಟು? ಸ್ಯಾಲ್ರಿ ಆಫ್ 1 ಮಂತ್. ಸ್ಯಾಲರಿ ಆಫ್ 1 ಮಂತ್. ಸೊ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ₹3,500 ಏನು? ಎ ಫಾರ್ಮರ್ ಅರ್ನ್ಸ್ ₹3,500 ಇನ್ 1 ಮಂತ್. ಸೊ 1 ಮಂತಿಗೆ 3,500 ಅರ್ನ್ ಮಾಡ್ತಾನೆ. ಓಕೆ, ವಾಟ್ ಈಸ್ ಹಿಸ್ ಇನ್ಕಮ್ ಫಾರ್ 6 ಮಂತ್ಸ್? ಓಕೆ, ಸೊ ಸ್ಯಾಲ್ರಿ ಆಫ್ 6 ಮಂತ್ಸ್. ಹೌದಲ್ವಾ? ಸೊ ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೋಬೇಕು, ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ 1 ಮಂತ್, ಸೊ ಒನ್ ಬಗ್ಗೆ ನಮಗೆ ಗೊತ್ತು. ಓಕೆನಾ? ಸೊ 1 ಮಂತ್ ಅಂದರೆ 1 ಮಂತ್ ಸ್ಯಾಲ್ರಿ ಗೊತ್ತಿದೆ ಅಂದರೆ ನಾವು 6 ಮಂತ್ ಅಂದರೆ ಮೆನಿ ಫೈಂಡ್ ಔಟ್ ಮಾಡಬೇಕು. 1 ಗೊತ್ತಿದೆ ನಮಗೆ, ಸೊ ಮೆನಿನ ಫೈಂಡ್ ಔಟ್ ಮಾಡಬೇಕಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ಸೊ 1 ಮಂತಿಗೆ 3,500 ಆದರೆ 6 ಮಂತ್ಸಿಗೆ ಎಷ್ಟು ಅಂದರೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, 6 zeros are 0, 6 zeros are 0, 6 5s are 30, 0 carry 3, 6 3s are 18, 19 20 21. ಓಕೆ, ಎಷ್ಟು? 3 ಮಂತ್ಸಿಗೆ ಸ್ಯಾಲ್ರಿ ಎಷ್ಟು? ₹21,000 ಆಗುತ್ತೆ. ಓಕೆನಾ? ಸೊ ಸ್ಯಾಲ್ರಿ ಆಫ್ 6 ಮಂತ್ಸ್, ಸ್ಯಾಲ್ರಿ ಆಫ್ 6 ಮಂತ್ಸ್, ಈ 6 ಮಂತ್ಸ್ನ ಸ್ಯಾಲ್ರಿ ಎಷ್ಟು? 3,500 ಆಗುತ್ತೆ. ಓಕೆನಾ? ಸೊ ಅದೇ ಥರ ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸು ಡಿ, ಇ ಅಂಡ್ ಎಫ್ ಪ್ರಾಬ್ಲಮ್ಸನ್ನು ನೀಟಾಗಿ ರೀಡ್ ಮಾಡಬೇಕು. ಸೊ 1 ಥಿಂಗ್ ಕೊಟ್ಟಿದ್ದಾರೆ, 1 ಥಿಂಗ್ ಕೊಟ್ಟು ಮೆನಿ ಥಿಂಗನ್ನು ಫೈಂಡ್ ಔಟ್ ಮಾಡುವಾಗ ಮಲ್ಟಿಪ್ಲೈ ಮಾಡಬೇಕು. ಮೆನಿ ಥಿಂಗ್ಸ್ನ ವ್ಯಾಲ್ಯೂನ ಕೊಟ್ಟು 1 ಥಿಂಗನ್ನು ಫೈಂಡ್ ಔಟ್ ಮಾಡುವಾಗ ಡಿವೈಡ್ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಟಾಪಿಕ್ ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, ಸೊ ಪ್ರಾಫಿಟನ್ನು ಶಾರ್ಟಾಗಿ ಪಿ ಅಂತ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟ್ರ್ ಪಿ. ಲಾಸನ್ನು ಕ್ಯಾಪಿಟಲ್ ಲೆಟ್ರ್ ಎಲ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಫಸ್ಟು ಕಾಸ್ಟ್ ಪ್ರೈಸ್ ಗೊತ್ತಿರಬೇಕು. ಕಾಸ್ಟ್ ಪ್ರೈಸ್. ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸ್. ಓಕೆನಾ? ಸೆಲ್ಲಿಂಗ್ ಪ್ರೈಸ್. ಓಕೆ, ಸೊ ಕಾಸ್ಟ್ ಪ್ರೈಸ್ ಅಂದ್ರೇನು? ದ ಪ್ರೈಸ್ ಅಟ್ ವಿಚ್ ಆ್ಯನ್ ಐಟಮ್ ಈಸ್ ಬಾಟ್ ಈಸ್ ಕಾಲ್ಡ್ ಕಾಸ್ಟ್ ಪ್ರೈಸ್. ಸೊ ಅಮೌಂಟಿಗೆ ನೀವು ಐಟಮನ್ನು ತಂದಿರ್ತೀರ ಅದನ್ನು ನಾವು ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಸೊ ನೀವು ಶಾಪಿಗೆ ಹೋಗ್ತೀರಾ, ಸೊ ಒಂದು ಪೆನ್ನನ್ನು ಪರ್ಚೇಸ್ ಮಾಡ್ತೀರಾ. ಓಕೆನಾ? ₹12 ಪೆನ್ನನ್ನು ಪರ್ಚೇಸ್ ಮಾಡ್ತೀರಾ. ಅಮೌಂಟ್ ಕೊಟ್ಟು ನೀವು ಪೆನ್ನನ್ನು ಪರ್ಚೇಸ್ ಮಾಡಿರ್ತೀರ ಅಂದರೆ ನೀವು ಪೆನ್ನನ್ನು ತೊಗೊಂಡು ಬಂದಿರ್ತೀರ ಅಮೌಂಟನ್ನು ಕೊಟ್ಟು ಪೆನ್ನನ್ನು ತಂದಿರ್ತೀರಲ್ಲ, ಅದು ಕಾಸ್ಟ್ ಪ್ರೈಸ್ ಆಗುತ್ತೆ. ಶಾಪರು ಏನು ಸೇಲ್ ಮಾಡಿರ್ತಾರೆ ಹೌದಲ್ವಾ ಪೆನ್ನನ್ನು, ಅದು ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಸೊ ಸೆಲ್ಲಿಂಗ್ ಪ್ರೈಸ್ ಅಂದರೆ ಏನು? ದ ಪ್ರೈಸ್ at which an item is sold is called selling price. Okay na? When the selling price is more than the cost price, there is a profit. So profit yavagagutte? So illi cost price andre, so item anna bought ಮಾಡಿದಾಗ, item anna ತಗೊಂಡಾಗ ಕಾಸ್ಟ್ ಪ್ರೈಸ್, item anna ಸೇಲ್ ಮಾಡಿದಾಗ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಓಕೆನಾ? ಪ್ರಾಫಿಟ್ ಯಾವಾಗುತ್ತೆ? when the selling price is more than the cost price. More than the cost price, there is a profit. There is a profit. Okay na? So ಏನು ಪ್ರಾಫಿಟ್ ಯಾವಾಗುತ್ತೆ? ಪ್ರಾಫಿಟ್ ಯಾವಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಈಸ್ ಮೋರ್ ದೆನ್, ಸೆಲ್ಲಿಂಗ್ ಪ್ರೈಸ್
ಸೊ ಕಾಸ್ಟ್ ಪ್ರೈಸ್ಗಿಂತ ಮೋರ್ ದೆನ್ ಇದ್ದಾಗ ಸೊ ಪ್ರಾಫಿಟ್ ಆಗುತ್ತೆ. ಸೊ ಫಾರ್ಮುಲಾ ಪ್ರಾಫಿಟ್ ಈಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ. ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಏನು ಹೇಳಿದೆ, ಸೊ ನೀವೇನು ಮಾಡಿದ್ರಿ, ಒಂದು ಪೆನ್ನನ್ನು 12 ರೂಪೀಸ್ ಪೆನ್ನನ್ನು ಪರ್ಚೇಸ್ ಮಾಡಿದ್ರಿ, ಹೌದಲ್ವಾ? ಸೊ ಕಾಸ್ಟ್ ಪ್ರೈಸು 12 ರೂಪೀಸ್, ಪೆನ್ನ ಕಾಸ್ಟ್ ಪ್ರೈಸು 12 ರೂಪೀಸ್, ಹೌದಲ್ವಾ? ನೀವು ಸ್ಕೂಲಿಗೆ ಹೋಗ್ತೀರಾ, ನಿಮ್ಮ ಫ್ರೆಂಡ್ ತುಂಬ ಇಷ್ಟಪಡ್ತಾನೆ, ಹೌದಲ್ವಾ? ಸೊ ಅದನ್ನು ಇಷ್ಟಪಟ್ಟ ಅಂತೇಳಿ ನನಗೆ ಪೆನ್ ಕೊಡು ಅಂತ ಕೇಳ್ತಾನೆ. ಅವಾಗ ನೀವೇನು ಮಾಡ್ತೀರಾ, ಒಂದು 2 ರೂಪೀಸ್ ಜಾಸ್ತಿ ಮಾಡ್ತೀರಾ, ಅವನಿಗೆ 14 ರೂಪೀಸಿಗೆ ಕೊಡ್ತೀರಾ, ಹೌದಲ್ವಾ? ಸೊ ನೀವು ತೊಗೊಂಡಿದ್ದು 12 ರೂಪೀಸಿಗೆ ಅವನಿಗೆ ಪೆನ್ 2 ರೂಪೀಸ್ ಜಾಸ್ತಿ ಮಾಡಿ ಕೊಡ್ತೀರಾ 14 ರೂಪೀಸಿಗೆ. ಅವಾಗ ಏನಾಗುತ್ತೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್, ಹೌದಲ್ವಾ? ಸೆಲ್ಲಿಂಗ್ ಪ್ರೈಸು 14 ರೂಪೀಸ್, ಕಾಸ್ಟ್ ಪ್ರೈಸು 12. ನೀವು ತೊಗೊಂಡಿದ್ದು 12 ರೂಪೀಸಿಗೆ, ನಿಮ್ಮ ಫ್ರೆಂಡಿಗೆ ಕೊಟ್ಟಿದ್ದು 14 ರೂಪೀಸಿಗೆ, ಹೌದಲ್ವಾ? ಗ್ರೇಟರ್ ಆಗುತ್ತೆ. ಅವಾಗ ನಿಮಗೆ 2 ರೂಪೀಸ್ ಪ್ರಾಫಿಟ್ ಆಯಿತು, ಹೌದಲ್ವಾ? ಸೊ ಫಾರ್ಮುಲಾ ಏನು, 14 ರೂಪೀಸ್ ಮೈನಸ್ 12, ಹೌದಲ್ವಾ? 2 ರೂಪೀಸ್ ಪ್ರಾಫಿಟ್ ಆಯಿತು. ನಿಮಗೆ ಎಷ್ಟು ರೂಪಿ ಪ್ರಾಫಿಟ್ ಆಯಿತು? ಪ್ರಾಫಿಟ್ 2 ರೂಪೀಸಿಂದ ಆಯಿತು, ಓಕೆನಾ? ಸೊ ಅದೇ ಲಾಸ್. ಲಾಸ್ ಯಾವಾಗ ಆಗುತ್ತೆ? ವೆನ್ ದ ಕಾಸ್ಟ್ ಪ್ರೈಸ್ ಈಸ್ ಮೋರ್ ದೆನ್ ದ ಸೆಲ್ಲಿಂಗ್ ಪ್ರೈಸ್. ಏನು? ಕಾಸ್ಟ್ ಪ್ರೈಸ್ ಈಸ್ ಮೋರ್ ದೆನ್ ದ ಸೆಲ್ಲಿಂಗ್ ಪ್ರೈಸ್. when the cost price is more than the selling price, there is a loss, ಹೌದಲ್ವಾ? ಸೊ ಏನು? ಕಾಸ್ಟ್ ಪ್ರೈಸ್ ಈಸ್ ಮೋರ್ ದೆನ್ ದ ಸೆಲ್ಲಿಂಗ್ ಪ್ರೈಸ್, ದೇರ್ ಈಸ್ ಎ ಲಾಸ್. ಫಾರ್ಮುಲಾ ಏನು? ಲಾಸ್ ಈಸ್ ಈಕ್ವಲ್ ಟು ಸಿ ಪಿ ಮೈನಸ್ ಎಸ್ ಪಿ. ಸೊ ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಗ್ರೇಟರ್ ಆದಾಗ, ಈಗ ಏನು, ಫಾರ್ ಎಕ್ಸಾಂಪಲ್ ಪೆನ್ನಿಂದ ಎಕ್ಸಾಂಪಲ್ ತೊಗೊಳ್ಳೋಣ. 12 ರೂಪೀಸಿಗೆ ಪೆನ್ ತೊಗೊಂಡ್ರಿ ಅಂತ ಹೇಳಿದೆ. ಎಷ್ಟು? 12 ರೂಪೀಸಿಗೆ ಪೆನ್ ತೊಗೊಂಡ್ರಿ, ಅದು ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ ಒಂದು ವೀಕ್ ನೀವು ಯೂಸ್ ಮಾಡ್ತೀರಾ, ಹೌದಲ್ವಾ? ಸೊ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಆವಾಗ ಆದರೂ ನಿಮ್ಮ ಫ್ರೆಂಡ್ ಏನು ಹೇಳ್ತಾನೆ, ಚೆನ್ನಾಗಿದೆ, ಇರಲಿ, ಡ್ಯಾಮೇಜ್ ಆದರೂ ಪರವಾಗಿಲ್ಲ, ನನಗೆ ಕೊಡು ಅಂತ. ಆವಾಗ ಸೊ ನೀವೇನು ಮಾಡ್ತೀರಾ, ಸೊ 12 ರೂಪೀಸಲ್ಲಿರೋ ಪೆನ್ನ ಅವ್ರೇನು ಮಾಡ್ತಾನೆ, ಕಮ್ಮಿ ಕೊಡಬೇಕಂತ ಕೇಳಿದಾಗ ನೀವೇನು ಮಾಡ್ತೀರಾ, ಸೊ 10 ರೂಪೀಸಿಗೆ ಕೊಡ್ತೀರಾ ಅದನ್ನು, ಹೌದಲ್ವಾ? ನೀವು ಪೆನ್ನು ತೊಗೊಂಡಿರೋದು 12 ರೂಪೀಸಿಗೆ, ಬಟ್ ನಿಮ್ಮ ಫ್ರೆಂಡಿಗೆ ಕೊಟ್ಟಿರೋದು 10 ರೂಪೀಸಿಗೆ. ಆವಾಗ ಏನಾಯಿತು, ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಗ್ರೇಟರ್ ಆಯಿತು, ಹೌದಲ್ವಾ? 12 ರೂಪೀಸಿಗೆ ತೊಗೊಂಡು 2 ರೂಪೀಸ್ ಕಮ್ಮಿ ಕೊಟ್ಟಿದ್ದೀರ. ಸೊ ಹಾಗಾದರೆ ನಿಮ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ, ಹೌದಲ್ವಾ? ಸೊ ಇಲ್ಲೇನು ಗ್ರೇಟರ್ ಆಗುತ್ತೆ ಸೆಲ್ಲಿಂಗ್ ಪ್ರೈಸ್, ಸಾರಿ ಕಾಸ್ಟ್ ಪ್ರೈಸ್. ಅವಾಗ ₹12 ಮೈನಸ್ ₹10 ಸಪ್ರೇಟ್ ಮಾಡಿದಾಗ ಏನಾಯಿತು, ನಿಮಗೆ ಲಾಸ್ ಆಯಿತು. ಎಷ್ಟು? 2 ರೂಪೀಸ್ ಲಾಸ್ ಆಯಿತು, ಓಕೆನಾ? ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ಮುಲಾನ ಯೂಸ್ ಮಾಡಿ ಏನು ಮಾಡಬೇಕು, ಸೊ ಇವೆರಡು ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಸೊ ಯಾವುದು? ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ಕಾಸ್ಟ್ ಪ್ರೈಸ್. ಏನು? ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಪ್ರಾಫಿಟ್, ಲಾಸ್, ಓಕೆ? 4 ವರ್ಡ್ ವೆರಿ ಇಂಪಾರ್ಟೆಂಟ್, ಓಕೆನಾ? ಕಾಸ್ಟ್ ಪ್ರೈಸನ್ನು ಸಿ ಪಿ ಅಂತ ಕರಿತೀವಿ, ಸೆಲ್ಲಿಂಗ್ ಪ್ರೈಸನ್ನು ಎಸ್ ಪಿ ಅಂತ ಕರಿತೀವಿ, ಪ್ರಾಫಿಟನ್ನು ಪಿ, ಸೊ ಲಾಸನ್ನು ಎಸ್ ಅಂತ, ಓಕೆನಾ? ಸೊ ಹಾಗಾದರೆ ಫಾರ್ಮುಲಾ ಏನು? ಪ್ರಾಫಿಟ್ ಈಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ, ಓಕೆನಾ? ಪ್ರಾಫಿಟ್ ಎಸ್ ಪಿ ಮೈನಸ್ ಸಿ ಪಿ, ಲಾಸ್ ಸಿ ಪಿ ಮೈನಸ್ ಎಸ್ ಪಿ, ಸಿ ಪಿ ಮೈನಸ್ ಎಸ್ ಪಿ. ಸೊ ಈ ಎರಡು ಫಾರ್ಮುಲಾನ ಯೂಸ್ ಮಾಡಿ, ಸೊ ಇನ್ನೂ ಫಾರ್ಮುಲಾಸನ್ನು ನಾವು ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಏನು? ಸೊ ಡಿಟರ್ಮೈನ್ ದ ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್, ಓಕೆನಾ? ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು, ಓಕೆನಾ? ಸೊ ಅದರಲ್ಲಿ ಏನು, ಡಿಟರ್ಮೈನ್ ದ ಕಾಸ್ಟ್ ಪ್ರೈಸ್, ಡಿಟರ್ಮೈನ್ ದ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು, ಓಕೆನಾ? ಸೊ ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಾಗ ಕಾಸ್ಟ್ ಪ್ರೈಸನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ ಈ ಫಾರ್ಮುಲಾದಲ್ಲಿ ಕಾಸ್ಟ್ ಪ್ರೈಸ್ ಅಂದರೆ ಸಿ ಪಿ, ಓಕೆನಾ? ಸಿ ಪಿ ಈಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಪ್ರಾಫಿಟ್, ಓಕೆನಾ?
ಸೊ ಲಾಸ್ ಕೊಟ್ಟಾಗ ಕಾಸ್ಟ್ ಪ್ರೈಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಎಸ್ ಪಿ ಪ್ಲಸ್ ಲಾಸ್. ಎಸ್ ಪಿ ಪ್ಲಸ್ ಲಾಸ್ ವೆರಿ ಈಸಿ ಇದೆ. ಏನು? ಪಿ ಎಸ್ ಪಿ ಸಿ ಪಿ ಎರಡರಲ್ಲೂ ಎಸ್ ಪಿ ಸಿ ಪಿ ಕಾಮನ್ ಇದೆ, ಹೌದಲ್ವಾ? ಇಲ್ಲಿ ಪ್ರಾಫಿಟ್ ಇದೆ, ಇಲ್ಲಿ ಲಾಸ್ ಇದೆ ಅಷ್ಟೇ. 3 ಐಟಮ್ಸ್, ಓಕೆ, 4 ವರ್ಡ್ಸ್ ಅಷ್ಟೇ, ಓಕೆನಾ? ಸೊ ಏನು 4 ಐಟಮ್ಸ್ ಆರ್ 4 ವರ್ಡ್ಸ್, ಓಕೆನಾ? ಪ್ರಾಫಿಟ್ ಎಸ್ ಪಿ ಮೈನಸ್ ಸಿ ಪಿ, ಲಾಸ್ ಸಿ ಪಿ ಮೈನಸ್ ಎಸ್ ಪಿ, ಇವೆರಡು ಫಾರ್ಮುಲಾನ ನಾವು ಇಂಟರ್ಚೇಂಜ್ ಮಾಡಬೇಕಾಗಿರೋದು, ಓಕೆನಾ? ಸೊ ಈಗ ನಾವು ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು. ಯಾವುದನ್ನು ಫೈಂಡ್ ಔಟ್ ಮಾಡಬೇಕು? ಸೊ ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಬರ್ಕೊಳ್ಳೋಣ. ಸೊ ಈಸ್ ಈಕ್ವಲ್ ಟು ರೈಟ್ ಸೈಡ್, ಇದು ಈಸ್ ಈಕ್ವಲ್ ಟು ರೈಟ್ ಸೈಡ್, ಓಕೆ, ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್, ಓಕೆ. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ನಿಮಗೆ ಗೊತ್ತಿದೆ, ಹೌದಲ್ವಾ? ಈಗ ಡಿಟರ್ಮಿನ್ ದ ಕಾಸ್ಟ್ ಪ್ರೈಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ಪ್ರಾಫಿಟ್ ಕೊಟ್ಟಾಗ, ಕಾಸ್ಟ್ ಪ್ರೈಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು, ಓಕೆನಾ? ಕಾಸ್ಟ್ ಪ್ರೈಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ಸೊ ಇಲ್ಲಿರೋ ಸಿ ಪಿ ಹಾಗೆ ಬರ್ಕೊಳ್ಳೋಣ, ಈಸ್ ಈಕ್ವಲ್ ಟು, ಸೊ ಇಲ್ಲಿ ಫಾರ್ಮುಲಾ ಇಂಟರ್ಚೇಂಜ್ ಮಾಡೋಣ. ಸೊ ಎಸ್ ಪಿ ಇಲ್ಲಿ ಮೈನಸ್ ಇದೆ, ಹೌದಲ್ವಾ? ಓಕೆನಾ? ಎಸ್ ಪಿ ಮೈನಸ್ ಪಿ ಪ್ರಾಫಿಟ್, ಓಕೆನಾ? ಸೊ ಸೇಮ್ ಲಾಸ್ ಕೊಟ್ಟಾಗ ಕಾಸ್ಟ್ ಪ್ರೈಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು? ಸೊ ಸಿ ಪಿ ಬರ್ಕೊಳ್ಳೋಣ, ಸೇಮ್ ಸಿ ಪಿ ಎಸ್ ಪಿ ಪ್ಲಸ್ ಎಲ್, ಓಕೆ. ಕಾಸ್ಟ್ ಪ್ರೈಸ್ ಸೇಮ್ ಇದೆ, ಈಸ್ ಈಕ್ವಲ್ ಟು ಸೇಮ್ ಇದೆ, ಎಸ್ ಪಿ ಸೇಮ್ ಇದೆ. ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡುವಾಗ ಸೆಲ್ಲಿಂಗ್ ಪ್ರೈಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಾಗ ಹೇಗೆ ಫೈಂಡ್ ಔಟ್ ಮಾಡಬೇಕು ಕಾಸ್ಟ್ ಪ್ರೈಸ್, ಓಕೆನಾ? ಸೊ ಕಾಸ್ಟ್ ಪ್ರೈಸು ಇದ್ದಂಗೆ ಇರುತ್ತೆ, ಎಸ್ ಪಿ ಇದ್ದಂಗೆ ಇದೆ, ಈಸ್ ಈಕ್ವಲ್ ಟು ಇದ್ದಂಗೆ ಇದೆ, ಓಕೆನಾ? ಪ್ರಾಫಿಟ್ ಕೊಟ್ಟಾಗ ಮೈನಸ್ ಪಿ, ಲಾಸ್ ಕೊಟ್ಟಾಗ ಪ್ಲಸ್ ಎಲ್, ಓಕೆನಾ? ನೆಕ್ಸ್ಟು ಡಿಟರ್ಮೈನ್ ದ ಸೆಲ್ಲಿಂಗ್ ಪ್ರೈಸ್. ಡಿಟರ್ಮೈನ್ ದ ಸೆಲ್ಲಿಂಗ್ ಪ್ರೈಸ್, ಹೌದಲ್ವಾ? ಸೊ ಈಗ ಸೇಮ್ ಏನು ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡ್ತೀನಿ ನಾನು? ಸೊ ಇಲ್ಲಿ ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಬರ್ಕೊಂಡ್ಬಿಡ್ತೀನಿ, ಓಕೆನಾ? ಸೊ ಏನು ಎಸ್ ಪಿ ಇಲ್ಲಿದೆ, ಹೌದಲ್ವಾ? ಸೊ ಎಸ್ ಪಿನ ಸೆಲ್ಲಿಂಗ್ ಪ್ರೈಸನ್ನು ಫೈಂಡ್ ಔಟ್ ಮಾಡುವಾಗ ಕಾಸ್ಟ್ ಪ್ರೈಸು, ಪ್ರಾಫಿಟ್ ಆ್ಯಂಡ್ ಲಾಸ್ ನಮ್ಗೆ ಗೊತ್ತಿದೆ. ಸೊ ಇದೇ ಫಾರ್ಮುಲಾ. ಸೊ ಏನು ಮಾಡಬೇಕು? ಎಸ್ ಪಿ ಇದೆ, ಸೊ ಈಸ್ ಈಕ್ವಲ್ ಟು ಸೇಮ್ ಬರ್ಕೋಬೇಕು, ಸಿ ಪಿ ಸೇಮ್ ಬರ್ಕೋಬೇಕು, ಸೆಲ್ಲಿಂಗ್ ಪ್ರೈಸ್ ಸೇಮ್ ಬರ್ಕೋಬೇಕು. ಸೊ ಪ್ರಾಫಿಟ್ ಕೊಟ್ಟಾಗ ಪ್ಲಸ್ ಪಿ, ಸೊ ಲಾಸ್ ಕೊಟ್ಟಾಗ ಮೈನಸ್ ಎಲ್. ವೆರಿ ಈಸಿ ಇದೆ. ಸೊ ಮೇನ್ ನಮಗೆ ಇವೆರಡು ಫಾರ್ಮುಲಾ ಬರಬೇಕು. ಸೊ ಇವೆರಡು ಫಾರ್ಮುಲಾ ಬಂದರೆ ಸೊ ರಿಮೈನಿಂಗ್ ಈ 4 ಫಾರ್ಮುಲಾ ಈಸಿಯಾಗಿ ನಾವು ಕನ್ವರ್ಟ್ ಮಾಡ್ಬೋದು. ತುಂಬ ಈಸಿ ಇದೆ. ಪ್ರಾಫಿಟ್ ಈಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ, ಲಾಸ್ ಈಸ್ ಈಕ್ವಲ್ ಟು ಸಿ ಪಿ ಮೈನಸ್ ಎಸ್ ಪಿ. ಸೊ ಎಸ್ ಪಿ ಆ್ಯಂಡ್ ಪ್ರಾಫಿಟ್ ಕೊಟ್ಟಾಗ ಸಿ ಪಿ ಹೇಗೆ ಫೈಂಡ್ ಔಟ್ ಮಾಡಬೇಕು? ಸೆಲ್ಲಿಂಗ್ ಪ್ರೈಸ್, ಹೌದಲ್ವಾ? ಎಸ್ ಪಿ ಮೈನಸ್ ಪ್ರಾಫಿಟ್. ಸೊ ಸಿ ಪಿ ಈಸ್ ಈಕ್ವಲ್ ಟು ಲಾಸ್ ಕೊಟ್ಟಾಗ ಎಸ್ ಪಿ ಪ್ಲಸ್ ಎಲ್, ಓಕೆನಾ? ಸಿ ಪಿ ಫೈಂಡ್ ಔಟ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಬರ್ಕೊಳ್ಳೋಣ, ಈಸ್ ಈಕ್ವಲ್ ಟು ಎಸ್ ಪಿ, ಪ್ರಾಫಿಟ್ ಕೊಟ್ಟಾಗ ಮೈನಸ್ ಪ್ರಾಫಿಟ್, ಲಾಸ್ ಕೊಟ್ಟಾಗ ಪ್ಲಸ್ ಲಾಸ್, ಓಕೆನಾ? ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡುವಾಗ ಸೇಮ್ ಎಸ್ ಪಿ ಯಾವುದನ್ನು ಫೈಂಡ್ ಔಟ್ ಮಾಡಬೇಕು? ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳೋಣ. ಸೊ ಎಸ್ ಪಿ ಬಿಟ್ಟು ರಿಮೈನಿಂಗ್ ಇಲ್ಲಿ ಉಳಿದಿದ್ದೇನು? ಸಿ ಪಿ, ಸೊ ಪ್ಲಸ್ ಪ್ರಾಫಿಟ್, ಓಕೆ. ಇಲ್ಲಿ ಎಸ್ ಪಿ ಫೈಂಡ್ ಔಟ್ ಮಾಡಬೇಕಂದ್ರೆ ರಿಮೈನಿಂಗ್ ಸಿ ಪಿ ಮೈನಸ್ ಲಾಸ್, ಓಕೆನಾ? ಸೊ ಇವತ್ತು ನಾವು ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ರಿಲೇಟೆಡ್ ಫಾರ್ಮುಲಾಸನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದರ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.